ಮಸ್ತ್ಮಗ.com ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತನ್ನನ್ನು ಎದುರು ಹಾಕೊಂಡ್ರೆ ಚೀನಾ ಏನು ಮಾಡುತ್ತೆ ಗೊತ್ತಾ? ಆಸ್ಟ್ರೇಲಿಯಾವನ್ನ ಬುಗುರಿಯಂತೆ ಚೀನಾ ಹೇಗೆ ಆಡಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾ? ಆಸ್ಟ್ರೇಲಿಯಾಗೆ ಚೀನಾ ಉಗುಳೋಕೂ ಆಗದ, ನುಂಗೋಕೂ ಆಗದ ತುತ್ತಾಗಿರೋದು ಹೇಗೆ? ಚೀನಾ ವಿರುದ್ಧವೇ 5 ಕಣ್ಣುಗಳು ಒಟ್ಟಾಗ್ತಿರೋದು ಯಾಕೆ? ಆಸ್ಟ್ರೇಲಿಯಾವನ್ನ ಚೀನಾ ಆಡಿಸ್ತಿರೋದನ್ನ ಕಂಡು ನಾವು ಕಲ್ತ್ಕೊಳ್ಬೇಕಾಗಿರೋ ಪಾಠ ಏನು? ಇದನ್ನ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ಫ್ರೆಂಡ್ಸ್, ಈ ಚೀನಾನ ಕಂಡ್ರೆ ಈಗ ಯಾರಿಗಂದ್ರೆ ಯಾರಿಗೂ ಆಗ್ತಾ ಇಲ್ಲ. ಚೀನಾದ ಆಕ್ರಮಣಕಾರಿ ನೀತಿಯಿಂದ ಎಲ್ಲ ದೇಶಗಳು ಅಸಮಾಧಾನದಲ್ಲಿವೆ. ಅದರಲ್ಲೂ ಕೂಡ ಕೊರೋನಾ ಬಂದ್ಮೇಲಂತೂ ಚೀನಾ ತನ್ನ ದುಷ್ಟ ಬುದ್ಧಿಯನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ. ಪೂರ್ವ ಲಡಾಖ್ನಲ್ಲಿ ಭಾರತದೊಂದಿಗೆ ಕಿರಿಕಿರಿ ಹೊಂದಿರುವ ಚೀನಾಗೆ ಅಮೆರಿಕದೊಂದಿಗಂತೂ ಮೊದಲಿಂದಲೂ ಕೂಡ ಪಂಗ ಇದ್ದೇ ಇದೆ. ಆದರೆ ಭಾರತ ಮತ್ತು ಅಮೆರಿಕಾಗೆ ನೇರವಾಗಿ ಟ್ರಬಲ್ ಕೊಡೋಕೆ ಚೀನಾಗೆ ಅಷ್ಟು ಈಸಿ ಇಲ್ಲ. ಹೀಗಾಗಿ ಗಡಿಯಲ್ಲಿ ಕಿರಿಕ್ ಮಾಡ್ಕೊಳ್ಳೋದು, ಭಾರತದೊಂದಿಗೆ ಚೆನ್ನಾಗಿರುವ ಇತರ ದೇಶಗಳೊಂದಿಗೆ ಕಿರಿಕ್ ಮಾಡ್ಕೊಳ್ಳೋದು, ಈ ರೀತಿಯಾಗಿ ಭಾರತಕ್ಕೆ ಟ್ರಬಲ್ ತರುವಂಥ ಪ್ರಯತ್ನವನ್ನು ಚೀನಾ ಮಾಡ್ತಾ ಇದೆ. ತನ್ನ ಕಪಿಮುಷ್ಟಿಗೆ ಸಿಕ್ಕರೆ ಏನೆಲ್ಲ ಮಾಡುತ್ತೆ ಚೀನಾ ಅನ್ನೋದನ್ನು ತೋರಿಸ್ತಾ ಇದೆ. ಅದಕ್ಕೆ ಈಗಿನ ಬೆಸ್ಟ್ ಲೇಟೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಆಸ್ಟ್ರೇಲಿಯಾ. ಎಲ್ಲಿಯ ಚೀನಾ, ಎಲ್ಲಿಯ ಭಾರತ, ಅದೆಲ್ಲಿಯ ಆಸ್ಟ್ರೇಲಿಯಾ? ಭೂಮಿಯ ದಕ್ಷಿಣ ಧ್ರುವಕ್ಕೆ ಹತ್ತಿರದಲ್ಲಿರುವಂತಹ ಸಪರೇಟ್ ಖಂಡಾನೇ ಆಗಿರುವಂತಹ, ಅಷ್ಟೊಂದು ದೂರದಲ್ಲಿ ಸಾಗರದಲ್ಲಿ ಆ ಮೂಲದಲ್ಲಿರುವಂತಹ ಆಸ್ಟ್ರೇಲಿಯಾಗೆ ಚೀನಾಗೆ ಏನು ಗಲಾಟೆ, ಕಿರಿಕಿರಿ ಅನ್ನುವಂಥ ಪ್ರಶ್ನೆ ನಿಮಗೆ ಮೂಡಬಹುದು. ಸ್ನೇಹಿತರೆ, ಆಸ್ಟ್ರೇಲಿಯಾ ಚೀನಾಗೆ ಆಪ್ತ ಮಿತ್ರ ರಾಷ್ಟ್ರ ಅಲ್ಲ. ಆದರೂ ಕೂಡ ಕೆಲವೊಂದು ಒಪ್ಪಂದಗಳ ಮೂಲಕ ಚೀನಾಗೆ ಸ್ವಲ್ಪ ಹತ್ತಿರನೇ ಇದೆ ಆಸ್ಟ್ರೇಲಿಯಾ. ಅಷ್ಟೇ ಅಲ್ಲ, 5 ಐಸ್ ಅಂತ ಅಂದರೆ 5 ಕಣ್ಣುಗಳು ಅಂತ ಒಂದು ಒಕ್ಕೂಟ ಇದೆ. ಇದರಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್, ನ್ಯೂಜಿಲೆಂಡ್ ಮತ್ತು ಕೆನಡಾ ಮೆಂಬರ್ ದೇಶಗಳು. ಇವೆಲ್ಲವೂ ಕೂಡ ಇಂಗ್ಲಿಷ್ ಭಾಷೆ ಮಾತನಾಡುವಂಥ ರಾಷ್ಟ್ರಗಳು. 2ನೇ ಮಹಾಯುದ್ಧದ ಬಳಿಕ ಅಸ್ತಿತ್ವಕ್ಕೆ ಬಂದ ಈ ಒಕ್ಕೂಟ ಗುಪ್ತಚರ ಮಾಹಿತಿ, ಸಿಗ್ನಲ್ ಇಂಟೆಲಿಜೆನ್ಸ್, ಸ್ಯಾಟಲೈಟ್ ಇಂಟೆಲಿಜೆನ್ಸ್, ಹ್ಯೂಮನ್ ಇಂಟೆಲಿಜೆನ್ಸ್, ಸೇನಾ ಇಂಟೆಲಿಜೆನ್ಸ್ ಹಂಚಿಕೊಳ್ಳೋಕೆ ಶುರು ಮಾಡಿದರು. ಈ ಒಕ್ಕೂಟದ ಪೈಕಿ ಅಮೆರಿಕ ಹೊರತುಪಡಿಸಿ ಉಳಿದೆಲ್ಲ ದೇಶಗಳು ಚೀನಾ ಜೊತೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ವು. ಅದರಲ್ಲೂ ಕೂಡ ಕೆನಡಾ ಮತ್ತು ಚೀನಾ ಸಂಬಂಧ ತುಂಬ ಹಳೆಯದು. ಆದ್ರೀಗ ಈ ಎಲ್ಲ ದೇಶಗಳು ಒಂದಲ್ಲ ಒಂದು ರೀತಿಯಲ್ಲಿ ಚೀನಾದ ವಿರುದ್ಧ ಸಿಟ್ಟು ಮಾಡಿಕೊಂಡಿವೆ. 5 ತಿಂಗಳ ಹಿಂದೆ ಸ್ಕಾಟ್ ಮಾರಿಸನ್ ಆಸ್ಟ್ರೇಲಿಯಾದ ಪ್ರಧಾನಿ ಮಾತನಾಡುವಾಗ 1930-40ರ ದಶಕ ಅಂದರೆ ಹಿಟ್ಲರ್ನನ್ನ ನೆನಪು ಮಾಡಿಕೊಂಡ್ರು ಅವರು. ಇಂದಿನ ವಿಶ್ವ ರಾಜಕೀಯ 1930-40ರ ದಶಕವನ್ನು ನೆನಪು ಮಾಡ್ತಿದೆ ಅಂತ ಅವ್ರು ಹೇಳಿದ್ರು ಆಸ್ಟ್ರೇಲಿಯಾ ಪ್ರಧಾನಿ. ಹಾಗಾದ್ರೆ ಯಾರ ಬಗ್ಗೆ ಅವ್ರು ಹೇಳ್ತಾ ಇದ್ರು? ಇವತ್ತಿನ ಹಿಟ್ಲರ್ ಯಾರು? ಇವತ್ತಿನ ಜರ್ಮನಿ ಯಾವ್ದು? ಹಾಗಾದ್ರೆ ಯಾವುದೂ ಅಲ್ಲ, ಚೀನಾ ಮತ್ತು ಅದರ ಅಧ್ಯಕ್ಷ ಶಿ ಜಿನ್ಪಿಂಗ್. ಅಷ್ಟು ಮಾತ್ರ ಅಲ್ಲ, ಸೇನೆ ಅಭಿವೃದ್ಧಿಗೆ ಒತ್ತು ಕೊಡೋಕೆ 40% ಅನುದಾನವನ್ನು ಹೆಚ್ಚು ಮಾಡೋದಾಗಿ ಆಸ್ಟ್ರೇಲಿಯಾ ಪ್ರಧಾನಿ ಹೇಳಿದರು. ಅಂದರೆ ಸೈನಿಕರ ವೇತನಕ್ಕೆ ಅಲ್ಲ, ಬದಲಾಗಿ ಗುಪ್ತಚರ ಮಾಹಿತಿಗಾಗಿ ಪ್ರತ್ಯೇಕ ಉಪಗ್ರಹ ಮತ್ತು ಅಮೆರಿಕದಿಂದ ಲಾಂಗ್ ರೇಂಜ್ ಕ್ಷಿಪಣಿಗಳನ್ನು ಖರೀದಿ ಮಾಡೋಕೆ ಆಸ್ಟ್ರೇಲಿಯಾ ನಿರ್ಧಾರ ಮಾಡಿತ್ತು. ಲಾಂಗ್ ರೇಂಜ್, ಆಸ್ಟ್ರೇಲಿಯಾಗೆ ಸುತ್ತಮುತ್ತ ಶತ್ರುಗಳೇ ಇಲ್ಲ. ಲಾಂಗ್ ರೇಂಜ್ ಯಾಕೆ? ದೂರದಲ್ಲಿರುವಂಥ ಶತ್ರು ಅಂದರೆ ಅದು ಚೀನಾ. ಅಂದರೆ ಯಾವ ದೇಶದೊಂದಿಗೆ ಹಲವು ಆರ್ಥಿಕ ಒಪ್ಪಂದಗಳನ್ನು ಹೊಂದಿತ್ತೋ ಅದೇ ದೇಶದಿಂದ ಬಚಾವಾಗೋಕೆ, ರಕ್ಷಿಸಿಕೊಳ್ಳೋ ದೃಷ್ಟಿಯಿಂದ ಆಸ್ಟ್ರೇಲಿಯಾ ತನ್ನ ಸೇನೆಯ ಅಭಿವೃದ್ಧಿಗೆ ಈಗ ಮುಂದಾಗಿದೆ. ನಂತರದಲ್ಲಿ ಭಾರತದೊಂದಿಗೂ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ದು, ಜಂಟಿ ನೌಕಾ ಸಮರಾಭ್ಯಾಸ ನಡೆಸೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಜಪಾನ್ ಜೊತೆಗೂ ರಕ್ಷಣಾ ಒಪ್ಪಂದವನ್ನು ಆಸ್ಟ್ರೇಲಿಯಾ ಮಾಡಿಕೊಂಡಿದೆ. ಈ ಮೂಲಕ ಜಪಾನ್ 60 ವರ್ಷಗಳ ಬಳಿಕ ತನ್ನ ನೆಲದಲ್ಲಿ ವಿದೇಶಿ ಸೇನೆಗೆ ಜಾಗ ಕೊಡೋಕೆ ಸಮ್ಮತಿ ನೀಡಿದೆ. ಇದಕ್ಕೆಲ್ಲ ಕಾರಣ ದಕ್ಷಿಣ ಮತ್ತು ಪೂರ್ವ ಚೀನಾ ಸಾಗರದಲ್ಲಿ ಚೀನಾ ತೋರಿಸ್ತಾ ಇರುವ ಆಕ್ರಮಣಕಾರಿ ಬುದ್ಧಿ. ಚೀನಾ ಒಂದು ರೀತಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೀತಿ ಆಗಿ ಹೋಗಿದೆ ಈಗ. ಆಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರ ಉದ್ದೇಶದಿಂದ ಬೇರೆ ಬೇರೆ ದೇಶಗಳಿಗೆ ಎಂಟ್ರಿ ಕೊಟ್ಟು ನಂತರದಲ್ಲಿ ಆ ದೇಶಗಳನ್ನೇ ತನ್ನ ಮೇಲೆ ಡಿಪೆಂಡ್ ಆಗೋ ರೀತಿ ಮಾಡಿಕೊಂಡು ಬಳಿಕ ಆ ದೇಶಗಳನ್ನು ವಸಾಹತುಗಳನ್ನಾಗಿ, ಕಾಲನಿಗಳನ್ನಾಗಿ ಮಾಡಿಕೊಳ್ತು. ಬ್ರಿಟಿಷರು ಆ ರೀತಿ ಮಾಡಿಕೊಂಡ್ರು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಾಡಿಕೊಳ್ತು. ಅದೇ ರೀತಿ ಚೀನಾ ಕೂಡ ಬಂಡವಾಳ ಹೂಡಿಕೆ, ಮಾರುಕಟ್ಟೆ, ಸಾಲ ಕೊಡ್ತೀವಿ ತಗೊಳ್ಳಿ ಅಂತ ಹೋಗಿ ಹಲವು ದೇಶಗಳ ಆರ್ಥಿಕತೆಯನ್ನು ನಿಯಂತ್ರಣಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡ್ತಾ ಇದೆ.
ಆಫ್ರಿಕಾ ಖಂಡದ ಬಡ ದೇಶಗಳಂತೂ ಬಡದು ಬಾಯಿ ಹಾಕೊಂಡಾಗಿದೆ ಈ ಚೀನಾ. ಆಸ್ಟ್ರೇಲಿಯಾ ಅಪಾರ ಪ್ರಮಾಣದ ನೈಸರ್ಗಿಕ ಸಂಪತ್ತನ್ನು ಹೊಂದಿರೋ ದೇಶ. ಆದರೆ ಅಲ್ಲಿ ಮಾನವ ಸಂಪನ್ಮೂಲದ ಕೊರತೆ ತುಂಬ ಕಮ್ಮಿ ಇದೆ. ಜನಸಂಖ್ಯೆ ತುಂಬ ಕಮ್ಮಿ ಆಸ್ಟ್ರೇಲಿಯಾದಲ್ಲಿ. ಭೂಮಿ ಮಾತ್ರ ಬಹಳ ದೊಡ್ಡದು. ಅಂದರೆ ಭಾರತಕ್ಕೆ ಹೋಲಿಸಿದ್ರೆ ಕೇವಲ 2% ಅಂದರೆ 2.5 ಕೋಟಿ ಜನಸಂಖ್ಯೆ ಹೊಂದಿರೋ ದೇಶ ಆಸ್ಟ್ರೇಲಿಯಾ. ಭಾರತಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡ ದೇಶ ಆಸ್ಟ್ರೇಲಿಯಾ. ಆದರೆ ಜನಸಂಖ್ಯೆ ಮಾತ್ರ 2-2.5 ಕೋಟಿ ಮಾತ್ರ. 2 ಬೆಂಗಳೂರು ಅಂತ ಅನ್ಕೊಳ್ಳಿ, ಅಷ್ಟೇ ಜನಸಂಖ್ಯೆ ಅಲ್ಲಿರೋದು ಇಡೀ ದೇಶದ, ಇಡೀ ಖಂಡದಲ್ಲಿ. ಹೀಗಾಗಿ ಆಸ್ಟ್ರೇಲಿಯಾದ ಉತ್ಪಾದನೆಗಳಿಗೆ ಮಾರುಕಟ್ಟೆ ಅವಶ್ಯಕತೆ ಇತ್ತು. ಅಲ್ಲಿ ಪ್ರೊಡ್ಯೂಸ್ ಮಾಡಿರುವಂಥ ವಸ್ತುಗಳಿಗೆ ಮಾರಾಟ ಮಾಡೋಕ್ಕೆ ಜಾಗ ಬೇಕಿತ್ತು, ಗ್ರಾಹಕರು ಬೇಕಾಗಿತ್ತು. ಅಂಥ ಟೈಮ್ನಲ್ಲಿ ಚೀನಾ ಆಸ್ಟ್ರೇಲಿಯಾ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸೈನ್ ಹಾಕ್ತು. ಅದರಂತೆ ಹೋಗ್ತಾ ಹೋಗ್ತಾ ಆಸ್ಟ್ರೇಲಿಯಾ ಉತ್ಪನ್ನಗಳಿಗೆ ಚೀನಾ ದೊಡ್ಡ ಮಾರ್ಕೆಟ್ ಆಗೋಯ್ತು. ಯಾವ ರೀತಿ ಅಂದರೆ ಆಸ್ಟ್ರೇಲಿಯಾದ ಒಟ್ಟು ರಫ್ತಿನ, ಆಸ್ಟ್ರೇಲಿಯಾ ರಫ್ತು ಮಾಡೋ ಒಟ್ಟು ಸರಕಲ್ಲಿ 40% ಅಂದರೆ 1/3 ಜಾಸ್ತಿ ಉತ್ಪನ್ನಗಳು ಚೀನಾಗೆ ರಫ್ತಾಗ್ತಾ ಇತ್ತು. ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನಲ್ಲಿ ಚೀನಾಗೆ ಮೆಂಬರ್ಶಿಪ್ ಕೊಡಲಾಯಿತು. ಈ ಮೂಲಕ ಆಸ್ಟ್ರೇಲಿಯಾದ ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ವಿವಿಧ ರೀತಿಯ ಒಪ್ಪಂದವನ್ನು ಮಾಡಿಕೊಳ್ತು ಚೀನಾ. ಈ ರೀತಿ ಎಲ್ಲವನ್ನ ಕೂಡ ನಿಧಾನವಾಗಿ ಆಸ್ಟ್ರೇಲಿಯಾದಲ್ಲಿ ಚೀನಾ ತನ್ನ ಮುಷ್ಟಿಗೆ ತೆಗೆದುಕೊಳ್ತಾ ಹೋಯಿತು. ಎಲ್ಲವೂ ಚೆನ್ನಾಗೇ ಇತ್ತು, ಇಬ್ಬರಿಗೂ ಲಾಭ ಆಗ್ತಾ ಇತ್ತು, ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಕೊರೋನಾ ಎಲ್ಲಿಂದ ಹುಟ್ಟಿ ಬಂತು ಅಂತ ಪ್ರಶ್ನೆ ಮಾಡ್ತು ಆಸ್ಟ್ರೇಲಿಯಾ. ತೈವಾನ್, ಹಾಂಗ್ಕಾಂಗ್ ವಿಚಾರದಲ್ಲಿ ತನ್ನ 5 ಐಸ್ ಮಿತ್ರ ರಾಷ್ಟ್ರಗಳ ಪರವಾಗಿ ನಿಂತ್ಕೊಳ್ತು ಆಸ್ಟ್ರೇಲಿಯಾ, ಅಮೆರಿಕದ ಪರವಾಗಿ ನಿಂತ್ಕೊಳ್ತು. ಯಾವಾಗ ಆಸ್ಟ್ರೇಲಿಯಾ ತನ್ನ ಶತ್ರು ದೇಶಗಳ ಪರವಾಗಿ ಮಾತನಾಡೋಕೆ ಶುರು ಮಾಡ್ತೋ, ಚೀನಾಗೆ ಉರಿಯೋಕೆ ಶುರುವಾಯಿತು. ತನ್ನ ಅಸಲಿ ಆಟವನ್ನು ತೋರಿಸಲಿಕ್ಕೆ ಚೀನಾ ಶುರು ಮಾಡ್ತು. 5 ಐಸ್ ದೇಶಗಳ ಪೈಕಿ ಅತಿ ದೊಡ್ಡ ಖಂಡವಾದ ಆಸ್ಟ್ರೇಲಿಯಾವನ್ನು ಟಾರ್ಗೆಟ್ ಮಾಡ್ತು ಚೀನಾ. ಈಸಿ ಟಾರ್ಗೆಟ್, ಸಾಫ್ಟ್ ಟಾರ್ಗೆಟ್ ಒಂಥರ. ಆಸ್ಟ್ರೇಲಿಯಾಕ್ಕೆ ಸುತ್ತಮುತ್ತ ಶತ್ರುಗಳೇ ಇಲ್ಲ, ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಆಸ್ಟ್ರೇಲಿಯಾ ಸೇನೆಯನ್ನು ಕೂಡ ಗಟ್ಟಿಯಾಗಿ ಏನು ಬಹಳ ಅಡ್ವಾನ್ಸ್ ಆಗಿ ಏನು ಬೆಳೆಸ್ಕೊಂಡಿಲ್ಲ. ದೊಡ್ಡ ಸೇನೆಯನ್ನು ಕೂಡ ಅವರು ಇಟ್ಕೊಂಡಿಲ್ಲ. ಅವ್ರ ಹತ್ರ ಅಣ್ವಸ್ತ್ರ ಕೂಡ ಇಲ್ಲ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ. ಆದರೆ ಅವರು ಅಮೆರಿಕದ ಛತ್ರಿ ಕೆಳಗಡೆ ಆಶ್ರಯ ಪಡೆದಿರುವಂಥ ದೇಶ ಆಸ್ಟ್ರೇಲಿಯಾ. ಸೊ ಆಸ್ಟ್ರೇಲಿಯಾಗೆ ಚೂಟೋಕೆ ಶುರು ಮಾಡ್ತು. ಅಮೆರಿಕಕ್ಕೆ ನೋವು ಮಾಡೋಕ್ಕೋಸ್ಕರ ಚೀನಾ ಆಸ್ಟ್ರೇಲಿಯಾವನ್ನು ಚೂಟೋಕೆ ಶುರು ಮಾಡ್ತು. ಆಸ್ಟ್ರೇಲಿಯಾದಿಂದ ಬರ್ತಾ ಇದ್ದ ಮಾಂಸ, ವೈನ್, ಬಾರ್ಲಿ, ಮರ, ತಾಮ್ರ, ಸಕ್ಕರೆ ಇದೆಲ್ಲವನ್ನು ಕೂಡ ಆಮದು ಮಾಡ್ಕೋಬೇಡಿ ಅಂತ ತನ್ನ ವ್ಯಾಪಾರಿಗಳಿಗೆ ಚೀನಾ ಸೂಚನೆಯನ್ನು ಕೊಡ್ತು. ಅಲ್ಲದೆ ಆಸ್ಟ್ರೇಲಿಯಾದ ಮಾಂಸ, ಬಾರ್ಲಿ ಮತ್ತಿತರ ಉತ್ಪನ್ನಗಳಿಂದ ಆರೋಗ್ಯದ ಸಮಸ್ಯೆ ಎದುರಾಗ್ತಿದೆ ಅಂತ ಕತೆ ಹೇಳ್ತು. ಆಸ್ಟ್ರೇಲಿಯಾದ ರಫ್ತಿನ 40% ಐಟಮ್ಸ್ ಚೀನಾಗೆ ಹೋಗ್ತಿರುವಾಗ ಚೀನಾ ಈ ರೀತಿ ಬ್ಲಾಕ್ ಮಾಡಿಬಿಟ್ರೆ ಆಸ್ಟ್ರೇಲಿಯಾದ ಆರ್ಥಿಕ ಪರಿಸ್ಥಿತಿ ಏನಾಗಬೇಡ. ಚೀನಾ ಆಸ್ಟ್ರೇಲಿಯಾದಿಂದ ಆಮದು ಮಾಡ್ಕೊಳ್ಳೋದನ್ನು ನಿಲ್ಲಿಸಿದ್ರೆ ಚೀನಾ GDPಗೆ ಲೆಕ್ಕನೇ ಇಲ್ಲ. ಅದು 0.5% ಮಾತ್ರ ಹೊಡೆತ ಬೀಳುತ್ತೆ. ಅದೇ ಆಸ್ಟ್ರೇಲಿಯಾ GDPಗೆ 6% ಹೊಡೆತ ಬೀಳುತ್ತೆ. ಇಷ್ಟಕ್ಕೆ ಸುಮ್ಮನಾಗದ ಚೀನಾ ಆಸ್ಟ್ರೇಲಿಯಾ ಒಪ್ಪದೇ ಇದ್ರೂ ಕೂಡ ವಿಕ್ಟೋರಿಯಾ ರಾಜ್ಯವನ್ನು ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಯೋಜನೆಗೆ ಸೇರಿಸ್ಕೊಂಡಿದೆ. ಈಗ ಅದರ ಬಳಿ ಸಹಿ ಹಾಕಿಸ್ಕೊಂಡಿದೆ. ಆಸ್ಟ್ರೇಲಿಯಾದ ಒಂದು ರಾಜ್ಯ ವಿಕ್ಟೋರಿಯಾ, ಅವ್ರ ಹತ್ರ ಸೈನ್ ಮಾಡಿಸ್ಕೊಂಡಿದ್ದಾರೆ. ಈಗ ಭಾರತ ಕೂಡ ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹೀಗಿರುವಾಗ ಭಾರತದ ಯಾವುದಾದ್ರೂ ಒಂದು ರಾಜ್ಯ ಆ ಯೋಜನೆಗೆ ಸಮ್ಮತಿ ಕೊಟ್ಟು ಸೈನ್ ಹಾಕಿಬಿಟ್ರೆ ಹೇಗಾಗುತ್ತಲ್ವ? ದೇಶದ ಸರ್ಕಾರದ ಮಾತನ್ನೇ ರಾಜ್ಯ ಕೇಳಿಲ್ಲ ಅಂದರೆ ಹಾಗಾಗಿದೆ ಆಸ್ಟ್ರೇಲಿಯಾದಲ್ಲಿ. ಅಂದರೆ ಆಸ್ಟ್ರೇಲಿಯಾದಲ್ಲಿ ಈಗ ಚೀನಾ ಆಸ್ಟ್ರೇಲಿಯಾವನ್ನೇ ಒಡೆಯೋ ಮಟ್ಟಿಗೆ ಅಲ್ಲಿ ವಿಭಜನಕಾರ ನೀತಿಯನ್ನು ಅನುಸರಿಸ್ತಾ ಇದೆ. ಅದಕ್ಕೆ ಚೀನಾಗೆ ಆಸ್ಟ್ರೇಲಿಯಾದಲ್ಲಿ ಒಂದಷ್ಟು ಜನ ಬೆಂಬಲವನ್ನು ಕೊಡೋರು ಕೂಡ ಇದ್ದಾರೆ. ಅಲ್ಲಿನ ಎಡಪಂಥೀಯರು, ಆಸ್ಟ್ರೇಲಿಯಾದ ಎಡಪಂಥೀಯರು, ಅವರಿಗೆ ಚೀನಾನೇ ಒಂದು ರೀತಿ ಗಾಡ್ ಫಾದರ್ ರೀತಿಯಲ್ಲಿ. ಅವರು ದೇಶದ ಸರ್ಕಾರಕ್ಕೆ ಮುಜುಗರ ಆದರೂ ಪರವಾಗಿಲ್ಲ, ಅವರು ಚೀನಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಚೀನಾದೊಂದಿಗೆ ಸಂಬಂಧವನ್ನು ಸರಿ ಮಾಡ್ಕೊಳ್ಳಿ ಅಂತ ಕೇಂದ್ರ ಸರ್ಕಾರಕ್ಕೆ, ಆಸ್ಟ್ರೇಲಿಯಾ ಸರ್ಕಾರಕ್ಕೆ ಹೆದರಿಸ್ತಾ ಇದ್ದಾರೆ ಆಸ್ಟ್ರೇಲಿಯಾದ ಎಡಪಂಥೀಯರು. ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅವರು. ಅವ್ರನ್ನ ಬಳಸ್ಕೊಂಡು ಚೀನಾ ಆಸ್ಟ್ರೇಲಿಯಾದ ಒಳಗೇನೆ ಒಡೆದಾಳುವ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಚೀನಾವನ್ನು ಎದುರು ಹಾಕೊಂಡಿರೋ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಆಸ್ಟ್ರೇಲಿಯಾಗೆ ಹಿಂಸೆ ಕೊಡ್ತಾ ಇದೆ ಚೀನಾ. ಕೆಲ ದಿನಗಳ ಹಿಂದೆ ಚೀನಾ ಮಾಧ್ಯಮಗಳ ಮೂಲಕ ಆಸ್ಟ್ರೇಲಿಯಾ ವಿರುದ್ಧ 14 ಆರೋಪಗಳನ್ನು ಮಾಡಲಾಯಿತು. ಆರೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಇದೊಂದು ರೀತಿಯಲ್ಲಿ ಬೆದರಿಕೆ ಹಾಕಿದ ರೀತಿಯಲ್ಲಿತ್ತು. ಅಂದರೆ ಆಸ್ಟ್ರೇಲಿಯಾ ಚೀನಾದ ಬಂಡವಾಳ ಹೂಡಿಕೆ ಯೋಜನೆಗಳನ್ನು ತಡೀತಾ ಇದೆ.
ಅಮೆರಿಕದ ಒತ್ತಡದ ಮೇರೆಗೆ ಆಸ್ಟ್ರೇಲಿಯಾ ಹುವಾವೆ 5Gಯನ್ನು ಕೂಡ ಬ್ಯಾನ್ ಮಾಡಿದೆ. ಚೀನಾದ ಸಂಶೋಧಕರಿಗೆ ವೀಸಾವನ್ನು ರದ್ದುಪಡಿಸ್ತಾ ಇದೆ. ಕೊರೋನಾ ವಿಚಾರದಲ್ಲಿ ಅಮೆರಿಕಾಗೆ ಬೆಂಬಲ ಕೊಡ್ತಾ ಇದೆ. ಉಗರ್ ಮುಸ್ಲಿಮರು, ತೈವಾನ್ ವಿಚಾರ, ಹಾಂಗ್ಕಾಂಗ್ನಂತಹ ವಿಚಾರಗಳಲ್ಲಿ, ಚೀನಾದ ಆಂತರಿಕ ವಿಚಾರಗಳಲ್ಲಿ ಆಸ್ಟ್ರೇಲಿಯಾ ಕಮೆಂಟ್ ಮಾಡ್ತಾ ಇದೆ. ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ ಒಟ್ಟು 14 ಆರೋಪಗಳನ್ನು ಮಾಡಿ ಚೀನಾ ಒಂದು ಸಾರ್ವಭೌಮ ದೇಶ, ಮತ್ತೊಂದು ಸಾರ್ವಭೌಮ ದೇಶ ಆಸ್ಟ್ರೇಲಿಯಾ ಜೊತೆ ಗುಪ್ತವಾಗಿ ಮಾತಾಡಿಲ್ಲ. ಆಸ್ಟ್ರೇಲಿಯಾ ನ್ಯೂಸ್ ಪೇಪರ್ಗಳಲ್ಲಿ ಆ್ಯಡ್ ಕೊಟ್ಟು ಈ ರೀತಿಯಾಗಿ ದಾಳಿ ಮಾಡಿದ್ರು. ಹೀಗೆ ಮುಂದುವರೆದ್ರೆ ಸರಿ ಇರಲ್ಲ ಅಂತ ಕೂಡ ನೇರವಾಗಿ ಆಸ್ಟ್ರೇಲಿಯಾಗೆ ಎಚ್ಚರಿಕೆಯನ್ನು ಕೊಡ್ತು. ಒಂದು ರೀತಿಯಲ್ಲಿ ಬಿಗ್ ಬಾಸ್ ವರ್ತನೆಯನ್ನು ತೋರ್ತಾ ಇದೆ ಚೀನಾ. ಕ್ಯಾನ್ ಇಮ್ಯಾಜಿನ್, ಯೋಚನೆ ಮಾಡೋಕ್ಕೆ ಸಾಧ್ಯನಾ? ಒಂದು ದೇಶ ಇನ್ನೊಂದು ದೇಶದಲ್ಲಿ ಅವರ ಲೋಕಲ್ ಪೇಪರಲ್ಲಿ ಆ್ಯಡ್ ಕೊಟ್ಟು ಅಲ್ಲಿನ ಸರ್ಕಾರಕ್ಕೆ ಎದುರಿಸೋದು ಅಂದರೆ ಆ ಮಟ್ಟಿಗೆ ಆಸ್ಟ್ರೇಲಿಯಾವನ್ನು ಅಲ್ಲಾಡಿಸ್ತಾ ಇದೆ ಚೀನಾ. ಸ್ನೇಹಿತರೆ, ಚೀನಾಗೆ ಸಿಟ್ಟಿರೋದು ಪ್ರಮುಖವಾಗಿ ಭಾರತ ಮತ್ತು ಅಮೆರಿಕದ ಮೇಲೆ. ಆದರೆ ಭಾರತದ ಜೊತೆ ಗಡಿಯಲ್ಲಿ ಸಣ್ಣ ಪುಟ್ಟ ಕಿರಿಕ್ ಮಾಡ್ಕೊಳ್ಳೋದು ಬಿಟ್ಟರೆ ವ್ಯಾಪಾರ ಕ್ಷೇತ್ರದಲ್ಲಿ ಅಂತ ದೊಡ್ಡ ಮಟ್ಟಿಗೆ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಚೀನಾದ ವಸ್ತುಗಳಿಗೆ ಭಾರತವೇ ದೊಡ್ಡ ಮಾರುಕಟ್ಟೆ ಆಗಿರೋದ್ರಿಂದ, ಭಾರತದಿಂದ ಚೀನಾಗೆ ರಫ್ತು ಆಗ್ತಿರೋ ವಸ್ತುಗಳ ಪ್ರಮಾಣ ತುಂಬ ಕಮ್ಮಿ ಇರೋದ್ರಿಂದ ಭಾರತ ಜೊತೆ ಆರ್ಥಿಕ ಕ್ಷೇತ್ರದಲ್ಲಿ ಕಿರಿಕ್ ಮಾಡಿಕೊಂಡ್ರೆ ಚೀನಾಗಂತ ಲಾಭ ಇಲ್ಲ, ದೊಡ್ಡ ನಷ್ಟ ಏನಿಲ್ಲ. ಭಾರತಕ್ಕೆ ಅವರು ರಫ್ತು ಮಾಡ್ತಿರೋದು, ಅವರು ಇಡೀ ಜಗತ್ತಿಗೆ ರಫ್ತು ಮಾಡ್ತಿರೋದು ಕಂಪೇರ್ ಮಾಡಿದ್ರೆ ಭಾರತಕ್ಕೆ ತುಂಬ ಕಮ್ಮಿನೇ ಅಂತ ಹೇಳ್ಬೋದು. ಆ ಮಟ್ಟಿಗೆ ಇಡೀ ಜಗತ್ತಿನ ತುಂಬ ಎಲ್ಲ ಅವರು ವ್ಯಾಪಾರ ಮಾಡ್ತಿದ್ದಾರೆ ಚೀನಾದವರು. ಆದರೆ ಒಂಚೂರು ಲಾಸೇ ಆಗುತ್ತೆ ಬಿಟ್ಟರೆ ಚೀನಾಗೆ ಲಾಭ ಇಲ್ಲ ಆರ್ಥಿಕ ಕ್ಷೇತ್ರದಲ್ಲಿ ಭಾರತದಿಂದ ಕಿರಿಕ್ ಮಾಡಿಕೊಂಡ್ರೆ. ಅದೇ ರೀತಿ ಅಮೆರಿಕ ಇನ್ನೂ ಕೂಡ ಹಳೆ ಹುಲಿ, ಅದು ಅದರ ಸುದ್ದಿಗೆ ನೇರವಾಗಿ ಹೋಗೋಕ್ಕೆ ಸದ್ಯಕ್ಕಂತೂ ಆಗಲ್ಲ. ಅಮೆರಿಕ ಚೀನಾ ಮುಂಚೆಗಿಂತ ಸ್ಟ್ರಾಂಗ್ ಆಗ್ತಾ ಇದ್ರು. ಅಮೆರಿಕ ಮುಂಚಿನಷ್ಟೇ ಪವರ್ ಇಲ್ಲದೆ ಹೋದರೂ ಕೂಡ ಇವತ್ತಿಗೂ ಚೀನಾಗಿಂತ ಅಮೆರಿಕ ತುಂಬ ಫಾರ್ವರ್ಡ್ ಇದೆ, ತುಂಬ ಶಕ್ತವಾಗಿದೆ. ಹೀಗಾಗಿ ನೇರವಾಗಿ ಅಮೆರಿಕ ಸುದ್ದಿಗೆ ಹೋಗೋಕ್ಕಾಗಲ್ಲ. ಹೀಗಾಗಿ ಈ ಎರಡೂ ದೇಶಗಳ ಜೊತೆ ಮಿತ್ರನಾಗಿರುವ ಆಸ್ಟ್ರೇಲಿಯಾವನ್ನು ಹಿಂಡಿ ಹಿಪ್ಪೆ ಮಾಡುವ ಮೂಲಕ ಇಡೀ ಜಗತ್ತಿಗೆ ಸಂದೇಶ ರವಾನೆ ಮಾಡೋಕ್ಕೆ, ತಾನೇ ಬಾಸ್ ಅಂತ ಮೆಸೇಜ್ ಪಾಸ್ ಮಾಡೋಕ್ಕೆ ಚೀನಾ ಪ್ರಯತ್ನ ಪಡ್ತಾ ಇದೆ. ಚೀನಾವನ್ನು ತುಂಬ ನಂಬಿಕೊಂಡು ಹೋದರೆ ಮುಂದೊಂದು ದಿನ ಏನೇನಾಗುತ್ತೆ ಅನ್ನೋದಕ್ಕೆ ಆಸ್ಟ್ರೇಲಿಯಾ ಜೀವಂತ ಎಕ್ಸಾಂಪಲ್. ಆಸ್ಟ್ರೇಲಿಯಾಗೆ ಈಗ ಚೀನಾ ಒಂದು ರೀತಿ ಬಿಸಿ ತುಪ್ಪದ ಥರ ಆಗಿ ಹೋಗಿದೆ. ಆತ ಉಗುಳೋ ಹಾಗೂ ಇಲ್ಲ, ಆತ ನುಂಗೋ ಹಾಗೂ ಇಲ್ಲ, ಆ ರೀತಿ ಆಗ್ತಾ ಇದೆ. ಚೀನಾ ಜೊತೆಗೆ ಸಂಪೂರ್ಣ ನಾವು ಸಂಬಂಧ ಕಟ್ಕೊಳ್ತೀವಿ ಅಂದರೆ ಆಸ್ಟ್ರೇಲಿಯಾ GDP ಮಕಡೆ ಮಲ್ಕೊಳ್ಳುತ್ತೆ. ಇಲ್ಲ ಅವ್ರ ಜೊತೆ ಚೆನ್ನಾಗಿರ್ತೀವಿ ಅಂದರೆ ಅವರು ಹಿಂಡಿ ಹಿಪ್ಪೆ ಮಾಡ್ತಾರೆ. ಈ ರೀತಿ ಪರಿಸ್ಥಿತಿ ಆಗಿ ಹೋಗಿದೆ. ಮುಂದೊಂದು ದಿನ ಈ ಪದೇ ಪದೇ ಭಿಕ್ಷಾಪಾತ್ರ ಹಿಡ್ಕೊಂಡು ಚೀನಾ ಹತ್ರ ಹೋಗ್ತಿರುವ ಪಾಕಿಸ್ತಾನದ ಪರಿಸ್ಥಿತಿ ಕೂಡ ಇದೆ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಮುಂದೊಂದು ದಿನ ಅಲ್ಲ, ಆಲ್ರೆಡಿ ಆಗಿ ಹೋಗಿದೆ. ಪಾಕಿಸ್ತಾನ ಕಂಪ್ಲೀಟಾಗಿ ಡ್ರ್ಯಾಗನ್ ಬಾಯಿ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ಅಗಿತಾರೋ, ನುಂಗ್ತಾರೋ, ಬಾಯಲ್ಲೇ ಇಟ್ಕೋತಾರೋ ಅನ್ನೋದೀಗ ಚೀನಾದ ನಿರ್ಧಾರ. ಆ ಮಟ್ಟಿಗೆ ಪಾಕಿಸ್ತಾನ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ ಚೀನಾ ವಿಚಾರದಲ್ಲಿ. ಚೀನಾ ಮೇಲೆ ಅವಲಂಬನೆ ಹೀಗೆ ಜಾಸ್ತಿ ಆಗ್ತಾ ಹೋದರೆ ಭಾರತಕ್ಕೂ ಕೂಡ ಮುಂದೊಂದು ದಿನ ಇದೇ ರೀತಿ ಕತ್ತರಿ ಮಧ್ಯೆ ಸಿಕ್ಕಾಕೊಂಡಂಗೆ ಚೀನಾ ಖಂಡಿತ ಮಾಡುತ್ತೆ. ಫ್ರೆಂಡ್ಸ್, ಇದು ಆಸ್ಟ್ರೇಲಿಯಾವನ್ನ ಚೀನಾ ಹೇಗೆಲ್ಲ ಆಟ ಆಡಿಸ್ತಾ ಇದೆ, ಯಾಕೆ ಆಟ ಆಡಿಸ್ತಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.